ನ್ಯಾಯ ಕೇಳಲು ಬಂದ ವೃದ್ಧೆಯೊಂದಿಗೆ ಎಸಿ ದುರ್ವರ್ತನೆಯನ್ನ ಮೆರೆದಿದ್ದಾನೆ. ಚಿಕ್ಕೋಡಿಯ ಎಸಿ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ನ್ಯಾಯ ಕೇಳಲು ಬಂದ ವೃದ್ಧೆಯೊಂದಿಗೆ ಎಸಿ ದುರ್ವರ್ತನೆಯನ್ನ ಮೆರೆಯುತ್ತಾ ಇರುವಂತದ್ದು. ಅಜ್ಜಿಗೆ ಅವಮಾನಿಸಿದ ಚಿಕ್ಕೋಡಿಯ ಎಸಿ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಿಕ್ಕೋಡಿಯ ಉಪವಿಭಾಗ ಅಧಿಕಾರಿ ಸುಭಾಷ್ ಸಂಪಗಾವಿ ವೃದ್ಧೆಯನ್ನ ಪೋಷಿಸದೆ ಮನೆಯಿಂದ ಹೊರಹಾಕಿದ್ದ ಮಕ್ಕಳು. ಈ ಬಗ್ಗೆ ನ್ಯಾಯಾಲಯಕ್ಕೆ ಮೊಕದ್ದಮೆಯನ್ನ ಹೂಡಿದ್ದ ತಾಯಿ ಖರ್ಚಿಗೆ ಮಕ್ಕಳಿಬ್ರು ಕೂಡ ಹಣ ನೀಡಬೇಕು ಅಂತ ಆದೇಶ ಕೂಡ ಬಂದಿತ್ತು. ಜಮೀನು ನೀಡುವಂತೆ ಆ ಅಜ್ಜಿ ಮನವಿಯನ್ನ ಮಾಡಿದ್ದಾರೆ. ವೃದ್ಧೆಯ ಮನವಿಯನ್ನ ಕೇಳದೆ ಎಸಿ ಅನುಚಿತವಾಗಿ ದುರ್ವರ್ತನೆಯನ್ನ ಮೆರೆದಿದ್ದಾನೆ. ಇಲ್ಲೇನು ಅಲ್ಪೋಪಹಾರ ಮಾಡಲು ಬಂದಿದೆಯಾ, ಎದ್ದು ಹೋಗು ಅಂತ ವೃದ್ಧೆಗೆ ಆ ಎಸಿ ಸುಭಾಷ್ ಗದರಿರುವಂತದ್ದು. ಎಸಿ ಸುಭಾಷ್ ಸಂಪಗಾವಿ ನಡೆಗೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಪ್ರಶಾಂತ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಎಸಿ ಆ ವೃದ್ಧಿಯೊಂದಿಗೆ ದುರ್ವರ್ತನೆಯನ್ನ ಮೆರೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನಂತಂದ್ರೆ ನ್ಯಾಯ ಕೇಳಲು ಎಸಿ ಕಚೇರಿಗೆ ಬಂದಂತ ಅಜ್ಜಿಯ ಮೇಲೆ ಎಸಿಯಲ್ಲಿ ದುರ್ವರ್ತನೆ ಅಂತ ತೋರಿರುವಂತ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಎಸಿ ಕಚೇರಿ ನಡೆದಿರುವಂತದ್ದು. ವಯೋವೃದ್ಧೆಯ ಏನು ಮಹಿಳೆ ಇದ್ದಾಳೆ, ಆ ಅಜ್ಜಿ ಏನಿದ್ದಾರೆ, ಅಜ್ಜಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳು ಅಜ್ಜಿಯನ್ನ ಪೋಷಿಸದೆ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಸಿ ನ್ಯಾಯಾಲಯಕ್ಕೆ ಮನವಿಯನ್ನು ಸಹ ಸಲ್ಲಿಸಿರ್ತಾಳೆ. ಅಜ್ಜಿ ನನ್ನನ್ನ ಇಲ್ಲಿ ಪೋಷಿಸುವಂತೆ ಮಕ್ಕಳಿಗೆ ತಿಳಿ ಹೇಳಿ ಅಂತ ಇಲ್ಲಿ ಎಸಿ ಕಚೇರಿಗೆ ಮನವಿಯನ್ನು ಮಾಡ್ಲಿಕ್ಕೆ ಬಂದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಚಿಕ್ಕೋಡಿ ಎಸಿ ಸುಭಾಷ್ ಸಂಪರ್ಕಿದ್ದಾರೆ. ಇಲ್ಲಿ ಅಜ್ಜಿಯ ಜೊತೆ ದುರ್ವರ್ತನೆ ತೋರುವುದಲ್ಲದೆ ಇಲ್ಲಿ ಬದುಕುವಂತ ಕೆಲಸಕ್ಕೆ ಸಹ ಮಾಡಿರುವಂತದ್ದು. ಈ ಒಂದು ವಿಡಿಯೋ ಏನಿಸಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸತತ ವೈರಲ್ ಆಗ್ತಾ ಇರುವಂತದ್ದು. ಎಸಿ ನಡೆಗೆ ಸಾಕಷ್ಟು ರೀತಿ ನೆಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅಧಿಕಾರದ ಬಹಳ ಜನ ಇರುವುದಲ್ಲ, ಮೊದಲು ಹಿರಿಯರಿಗೆ ಗೌರವವನ್ನ ನೀಡಿ ನಂತರ ನಿಮ್ಮ ಕೆಲಸವನ್ನ ಮಾಡಿ. ಯಾಕಂದ್ರೆ ನೀವು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿಮ್ಮ ಉಪಕಾರಕ್ಕಿಗಲ್ಲ, ಜನರ ಸೇವೆಗೆ ಅಂತಂದ್ರೆ ನಿಮ್ಮನ್ನ ಅಧಿಕಾರಿಯಾಗಿ ನಿಮ್ಮನ್ನ ನೇಮಿಸಿರ್ತಾರೆ ಸರ್ಕಾರ. ಬೇಕಿದ್ರೆ ಕೆಲಸ ಮಾಡಿ, ಬೇಡದ್ರೆ ಮನೆ ಬಿಟ್ಟು ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿ ಚಿಕ್ಕೋಡಿ ಎಸಿಗೆ ಇಲ್ಲಿ ನೆಟ್ಟಿಗೋಸ್ಕರ ಸತತವಾಗಿ ಕ್ಲಾಸ್ ಹೋಗಿರುವಂತದ್ದು. ಈ ಒಂದು ಘಟನೆ ಏನಂತಂದ್ರೆ ಸಾಕಷ್ಟು ರೀತಿ ಎಸಿ ನಡೆಗೆ ಸಹ ಸಾಕಷ್ಟು ರೀತಿ ಆಕ್ರೋಶ ಕಾರಣವಾಗಿರುವಂತದ್ದು. ನ್ಯಾಯ ಕೇಳುವಂತ ವಯೋವೃದ್ಧೆ ಮೇಲೆ ಚಿಕ್ಕೋಡಿ ಎಸಿ ದೂರದರ್ಶನ ತೋರಿದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯೂ ಸಹ ಇದೀಗ ಜನರಲ್ಲಿ ಮೂಡ್ತಾ ಇರುವಂತದ್ದು. ಅಂಕಿತ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ.